ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಮ್ಮು ಮದುವೆ ನಿಂತು ಹೋಗುತ್ತೆ. ಮದುವೆ ಆಗಬೇಕಾಗಿರೋ ಹುಡುಗನ ಅಪ್ಪ ಅಮ್ಮ ಬಂದಿದ್ದ ಸೂರ್ಯಕಾಂತ್ ಅವ್ರಿಗೆ ಚೀತು ಅಂತ ಹೇಳಿ ಮಾತನಾಡ್ತಿದ್ದಾರೆ. ಇದೇ ಜಾಗದಲ್ಲಿ ನಾವಿದ್ದಿದ್ರೆ ಈ ರೀತಿ ತಲೆ ಎತ್ಕೊಂಡಿರ್ತಿದ್ವಾ? ಮಾನ ಮರ್ಯಾದೆ ಇಲ್ಲದೆ ಇರೋ ಜನ ಇಂಥವ್ರ ಮನೆಗೆ ಬಂದು ಹೆಣ್ಣು ಕೇಳೋಕೆ ಬಂದ್ವಲ್ಲ, ನಾವು ಎಂಥ ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ಮಾತನಾಡಿದಾಗ ಸೂರ್ಯಕಾಂತ್ ಅವ್ರಿಗೆ ಅವಮಾನ ಆಗುತ್ತೆ. ಹಾಗಾಗಿ ಅಮ್ಮನ ಸಹಿಸ್ಕೊಳ್ಳೋಕ್ಕಾಗದೆ ಮನೆಗೆ ಹೋಗಿ ಬಾಗಿಲು ಹಾಕೊಂಡ್ಬಿಡ್ತಾರೆ. ಎಲ್ಲರೂ ಕೂಡ ಡೋರನ್ನು ಓಪನ್ ಮಾಡಿ ಅಂತ ಕಣ್ಣೀರು ಹಾಕಿ ಕೇಳ್ಕೊತಿದ್ದಾರೆ. ಆದರೆ ಇಲ್ಲಿ ಡೋರನ್ನು ಓಪನ್ ಮಾಡ್ತಿಲ್ಲ. ತಕ್ಷಣ ನಂದಕುಮಾರ್ ಕೂಡ ಒಳಗಡೆ ಹೋಗೋದಕ್ಕೆ ಮುಂದಾಗ್ತಾರೆ. ಒಂದು ಕ್ಷಣ ತಡೀತಾರೆ. ಬಟ್ ಇಲ್ಲಿ ನನ್ನ ಗಂಡನ ಕಾಪಾಡೋರು ಯಾರೂ ಇಲ್ವಾ, ಡೋರನ್ನು ಓಪನ್ ಮಾಡಿ ಯಾರಾದರೂ ಬಂದು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಆಗ ನಂದಕುಮಾರ್ ಹೋಗುತ್ತೆ. ಇಲ್ಲಿ ಚಂದ್ರಕಾಂತ್ ಅವರ ಮಗ ಅವ್ರ ಜೊತೆ ಸೇರ್ಕೊಂಡು ಇವರು ಕೂಡ ಡೋರನ್ನು ಹೊಡೆದು ಸೂರ್ಯಕಾಂತ್ ಅವ್ರನ್ನ ಕಾಪಾಡ್ತಾರೆ. ನಾನು ಯಾಕೆ ಬದುಕಿರ್ಬೇಕು? ನನ್ನ ಮಗಳನ್ನ ಅಷ್ಟು ಪ್ರೀತಿ ಮಾಡಿದೆ, ನನ್ನ ಹೆಂಡತಿಗೂ ಪ್ರೀತಿ ಕೊಡದೆ ಇಡೀ ಪ್ರೀತಿನ ಅಮ್ಮಗೆ ಕೊಟ್ಬಿಟ್ಟೆ. ಆದರೆ ಅಮ್ಮು ನನಗೆ ಮೋಸ ಮಾಡಿಬಿಟ್ಲು. ಹೇಗೆ ಬದುಕಿರ್ಲಿ? ಗಂಡನ ಕಡೆಯವರು ಹೇಳಿದ ಮಾತು ಕೇಳಿಸ್ಕೊಳ್ಳಿಲ್ವಾ ಅಂತ ಹೇಳಿ ಹೆಂಡತಿ ತಮ್ಮ ಎಲ್ರಿಗೂ ಹೇಳ್ತಿದ್ದಾರೆ. ಇದರ ನಡುವೆ ನಂದಕುಮಾರ್ನ ನೋಡಿದ್ದ ನಿಜವಾಗ್ಲೂ ಅವನೊಬ್ಬ ಪುಣ್ಯಾತ್ಮನೇ ಅಲ್ವಾ? ಅಷ್ಟು ದ್ವೇಷ ಮಾಡಿ ಅಷ್ಟು ನೋವು ಕೊಟ್ಟಿದ್ವಿ ಅಂದರೂ ಕೂಡ ನನ್ನ ಬದುಕಿಸ್ಬಿಟ್ಟ ಅಂತ ಮನಸ್ಸು ಕನಿಸುತ್ತೆ ಸೂರ್ಯಕಾಂತ್ಗೆ. ತದನಂತರ ಇಲ್ಲಿ ಮೊದಲು ಅಮ್ಮನ ಹುಡುಗಿ ಅಂತ ಹೇಳಿ ನಂದಕುಮಾರ್ ಅವರು ಸುಂದ್ರಂಗೆ ಹೇಳ್ತಾರೆ. ಸುಂದ್ರ ಅವರಂತೂ ನನ್ನ ಭಾವನ ಕಾಪಾಡಿಬಿಟ್ಟೆ, ನನ್ನ ಅಣ್ಣನ ಕಾಪಾಡಿಬಿಟ್ಟೆ ಭಾವ ಅಂತ ಹೇಳಿ ಕೊಂಡಾಡ್ತಾರೆ. ತದನಂತರ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡ್ತಾಯಿದ್ರು ಅಂತ ನಂದಕುಮಾರ್ ಹೇಳ್ತಾರೆ. ಅಲ್ಲಿ ಗಿರಿಜ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅಮ್ಮ ಮದುವೆ ನಿಂತೋಯ್ತು, ಅಮ್ಮ ಓಡಿ ಹೋಗ್ಬಿಟ್ಲು ಅಂತ ಹೇಳಿ ಸುಂದ್ರ ಹೇಳ್ತಿದ್ದಾಗೆ ಎಲ್ಲರೂ ಕೂಡ ಕುಸ್ತು ಹೋಗ್ಬಿಡ್ತಾರೆ. ಆತ ಕಡೆ ಅಮ್ಮ ಸಾಯೋದಕ್ಕೆ ತೀರ್ಮಾನ ಮಾಡಿ ಅಪ್ಪ ಅಮ್ಮನಿಗೆ ಮುಂದಿನ ಜನ್ಮದಲ್ಲಿ ಹುಟ್ಟು ಖಂಡಿತ ಒಳ್ಳೆ ಮಗಳಾಗಿರ್ತೀನಿ ಅಂತ ಸಾಯೋಕೆ ಮುಂದಾದಾಗ ಚಿನ್ನು ಬಂದು ತಡೆದು, ನೀನು ಯಾಕೆ ಸಾಯ್ತಿದ್ಯಾ ಅಂದಾಗ ನಡೆದಿದ್ದ ಎಲ್ಲ ವಿಷಯ ಅಮ್ಮ ಹೇಳ್ತಾಳೆ. ನೀನೀಗ ಸತ್ರೆ ನಿನ್ನ ಪ್ರೀತಿ ಮಾಡಿ ಮೋಸ ಮಾಡಿದ ಅವ್ನು ಚೆನ್ನಾಗಿರ್ತಾನೆ, ಅವ್ನು ಚೆನ್ನಾಗಿರ್ಬೇಕು ಅಂತ ನಿನ್ನ ಅಪ್ಪ ಅಮ್ಮಗೆ ನೋವು ಕೊಡ್ತೀಯ ಅಂತ ಹೇಳಿ ಅವಳ ರೂಮ್ಗೆ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಗಿರಿಜ್ ಅವ್ರಿಗೆ ಎಲ್ಲರೂ ಕೂಡ ಅಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಇಲ್ಲಿ ಸೂರ್ಯಕಾಂತ್ ಅವರು ತನ್ನ ಮಗಳ ಕಥೆಯನ್ನೇ ಮುಗಿಸ್ಬಿಡಿ ಅಂತ ಹೇಳಿ ತಮ್ಮನ ಮಗನಿಗೆ ಹೇಳಿದಾಗ ಆ ವಿಷಯನ ಗಿರಿಜ್ ಅವ್ರಿಗೆ ತಿಳಿಸ್ತಾರೆ. ಸುಂದರ ಕುಸ್ತು ಹೋಗ್ಬಿಡ್ತಾರೆ ಗಿರಿಜ್ ಅವರು. ಅಷ್ಟರಲ್ಲಿ ಇಲ್ಲಿ ಚಿನ್ನು ಬಂದು ಏನಾಯ್ತಮ್ಮ ಅಂತ ಗಿರಿಜಮ್ಮನ ಕೇಳ್ತಿದ್ರೆ, ನಮ್ಮ ಅಣ್ಣನ ಮಗಳು ಓಡ್ ಬಂದ್ಬಿಟ್ಟಿದ್ದಾಳೆ, ಮದುವೆ ನಿಂತು ಹೋಗಿದೆ ಅಂದಾಗ ಯಾರದು ಏನು ಅಂತ ಹೇಳಿ ವಿಚಾರಿಸ್ತಾರೆ. ಫೋಟೋ ತೋರಿಸಿ ಹೆಸರೇನು ಅಂದಾಗ ಅಮ್ಮು ಅಂತ ಗೊತ್ತಾಗುತ್ತೆ. ಫೋಟೋ ನೋಡ್ತಾರೆ. ಈಗ ತಾನೇ ಹುಡುಗಿ ಸಾಯಕ್ಕೆ ಹೋಗಿದ್ಲು, ನಾನೇ ರೂಮಿಗೆ ಕರ್ಕೊಂಡು ಬಂದೆ ಅಂತ ಹೇಳಿ ರೂಮನ್ನೇ ಕೂಡ ತೋರಿಸ್ತಾರೆ. ಕೊನೆಗೂ ರೂಮಲ್ಲಿ ಅಮ್ಮು ಸಿಕ್ತಿದ್ದ ಹಾಗೇನೆ ಅತ್ತ ಕಡೆ ಕಲ್ಲವ್ರಿಗೆ ಕಾಲ್ ಮಾಡ್ತಾರೆ ಗಿರೀಶ. ಆಗ ಕಲ್ಲವ್ರು ಹೇಳೋದು, ನಿನ್ನ ಮಗನ ಜೊತೆ ನನ್ನ ಮಗಳ ಮದುವೆ ಮಾಡಿಸ್ಬಿಡು ಅಂತ. ಹಾಗಾಗಿ ಗಿರೀಶ್ ಅವರು ವಲ್ಲಭನ ಹತ್ರ ಮಾತು ತಗೋತಿದ್ದಾರೆ. ನೀನು ನನ್ನ ಮಾತು ಕೇಳಬೇಕು, ನೀನು ಅಮ್ಮನ ಮದುವೆ ಆಗಬೇಕು ಅಂತ. ಇಲ್ಲಿ ಮೀನಾ, ಗಿರೀಶ್ ಅವರು ಹಾಗೆ ಚಿನ್ನು ಮೂವರು ಕೂಡ ಸೇರಿಕೊಂಡು ಅಮ್ಮು ಮತ್ತು ವಲ್ಲಭಗೆ ಮದುವೆ ಮಾಡ್ತಿದ್ದಾರೆ. ಹಾಗಿದ್ರೆ ಮದುವೆ ಆದಮೇಲೆ ಏನಪ್ಪ ನಡೆಯುತ್ತೆ, ಏನೇನೆಲ್ಲ ಆಗ್ಬೋದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ